ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಬಸ್ಸಾರು ಮಾಡಿದ್ದೆ. ಬಸ್ಸಾರು ಅಂದರೆ ಹಸಿ ಅವರೆಕಾಳು, ಹಿತ್ಲವರೆಕಾಯಿ, ಆಲೂಗೆಡ್ಡೆ ಎಲ್ಲ ಸೇರಿಸಿ ಹಿತ್ಲವರೆಕಾಯಿನ ಈ ಥರ ಬಿಡಿಸ್ಕೋಬೇಕು. ಇದು ಹಿತ್ಲವರೆಕಾಯಿ ಅಂತಾರೆ, ಅದು ಗಿಣ್ಣವರೇನೆ ಬೇರೆ ಇರುತ್ತೆ. ಇದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಬಿಟ್ಟು ಬೇರೆ ಏನು ಸೇರಿಸಂಗಿಲ್ಲ. ಕಾಳುಗಳಲ್ಲಿ ಅವರೆಕಾಳು ಸೇರಿಸ್ಬೋದು, ಹಸಿ ಅವರೆಕಾಳು ಸೇರಿಸ್ಬೋದು. ನಾನಿವತ್ತು ಹಸಿ ಅವರೆಕಾಯಿ ಸೇರಿಸಿದ್ದೀನಿ. ಇಲ್ಲಿ 1.5 ಕೆ ಜಿಯಷ್ಟು ಹಸಿ ಅವರೆಕಾಯಿ ಎಡೆದಿಟ್ಕೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹುಣಸೆಹಣ್ಣು ನೆನೆಸಿದ್ದೀನಿ, ಕಾಯಿ ತುರಿ, ಇಷ್ಟೇ ಬೇಕಾಗಿರೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 3.5 ಲೀಟ್ರಷ್ಟು ನೀರು ಇಟ್ಕೊಂಡಿದ್ದೀನಿ. ಅದು ಜಾಸ್ತಿ ಇರುತ್ತೆ, ಕಾಳು ಎಲ್ಲ ಬೇಯಕ್ಕೆ ಬೇಕಲ್ಲ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಡೈಲಿ ಉಪಯೋಗಿಸೋ ಬೇಳೆ ಸಾರು ಪುಡಿದು, ಅದು ಸ್ಪೂನ್ ಮೆಜರ್ಮೆಂಟ್ ಬಂದು ಹೇಳೋಕ್ಕಾಗಲ್ಲ, ಸ್ವಲ್ಪ ದೊಡ್ಡದೇ ಇದೆ. 4ರಿಂದ 5 ಟೇಬಲ್ ಸ್ಪೂನಷ್ಟು ಪುಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಅದನ್ನೇನು ಮರಳಕ್ಕೆಲ್ಲ ಬಿಡೋಂಗಿಲ್ಲ, ಹಿಂದೆಯಿಂದನೇ ಇವೆಲ್ಲ ಸೇರಿಸ್ಕೋಬೋದು. ನಾನು ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಆಲೂಗೆಡ್ಡೆ, ಬದನೆಕಾಯಿ, ಬಿಡಿಸಿಟ್ಕೊಂಡಿರೋ ಹಿತ್ಲವರೆಕಾಯಿ ಎಲ್ಲ ಸೇರಿಸಿ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಅದನ್ನು 3 ವಿಷಲ್ ಕೂಗಿಸ್ಕೊಂಡು ಈ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಈರುಳ್ಳಿ, ಟೊಮೊಟೊ, ಕರಿಬೇವು ಸೊಪ್ಪು ಸೇರಿಸ್ಕೊಂಡು ಒಗ್ಗರಣೆ ಥರ ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ಯಾವುದೇ ಸಾಂಬಾರು ತುಂಬ ಚೆನ್ನಾಗಾಗತ್ತೆ. ನೀವು ಏನೇ ಸಾಂಬಾರು ಮಾಡಿದ್ರು ಈರುಳ್ಳಿ ಮತ್ತು ಟೊಮೊಟೊ, ಸಾಸಿವೆ, ಕರಿಬೇವು ಸೊಪ್ಪು ಇಷ್ಟು ಸೇರಿಸಿ ಈ ಥರ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೆಂದ್ಕೊಳುತ್ತೆ. ಟೊಮೊಟೊ ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಇದು ಒಗ್ಗರಣೆ ಅಂತ ಹೇಳೋಕ್ಕಿಂತ ನಾವು ಟೊಮೊಟೊ, ಈರುಳ್ಳಿ ಎಲ್ಲ ಸೇರಿಸೋ ವಿಧಾನ ಇದು. ಈ ಥರ ಮೆತ್ತಗೆ ಬೆಂದ್ಕೊಳ್ಳೋವರೆಗೂ ಹುರ್ಕೋಬೇಕು ಇದನ್ನು. ಇದಕ್ಕೆ ತೆಂಗಿನಕಾಯಿ ತುರಿನೂ ಸೇರಿಸ್ಕೊಬೇಕು. ನೀವು ಬೇಳೆ ಸಾರಿಗೆ ಸೇರಿಸ್ಕೋಬೋದು, ಅವರೆಕಾಳು ಸಾರಿಗೆ ಸೇರಿಸ್ಕೋಬೋದು, ಹುರುಳಿಕಾಳು ಸಾರಿಗೆ ಸೇರಿಸ್ಕೋಬೋದು. ಈ ಥರ ಮಾಡಿ ಸೇರಿಸಿದಾಗ ಸಾಂಬಾರು ತುಂಬಾ ಚೆನ್ನಾಗಾಗತ್ತೆ. ಇದು ನಮ್ಮ ದೊಡ್ಡಮ್ಮ ಮಾಡೋದು ಯಾವಾಗಲೂ. ಈ ಥರ ನಾನು ಸಾಂಬಾರು ಮಾಡಿದಾಗ ತಿಂದವರೆಲ್ಲರೂ ಹೇಳಿದ್ದಾರೆ, ಸೂಪರಾಗಿದೆ ಈ ಸಾಂಬಾರು ಅಂತ. ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ನನಗೆ ಹೇಳಿ. ಇವಾಗ ನಾವು ಹುರಿದಿಟ್ಕೊಂಡಿದ್ವಲ್ಲ ಟೊಮೊಟೊ, ಈರುಳ್ಳಿ ಒಗ್ಗರಣೆದು, ಅದನ್ನು ಈ ಸಾಂಬಾರಿಗೆ ಸೇರಿಸಿ ಉಪ್ಪು ಟೇಸ್ಟ್ ನೋಡಿ ಉಪ್ಪು ಸರಿ ಮಾಡ್ಕೋಬೇಕು ಇದಕ್ಕೆ. ಆಮೇಲೆ ಹುಣಸೆಹಣ್ಣು ಕಲಸಿಟ್ಕೊಂಡು ಹುಳಿ ಹಾಕ್ಕೋಬೇಕು. ಯಾವುದೇ ಸಾಂಬಾರಿಗೆ ನಾವು ಟೊಮೊಟೊ ಹೆಚ್ಚಿಗೆ ಹಾಕಿದ್ದೀವಿ, ನಾವು ಹಂಗೆ ಮಾಡಿದ್ದೀವಿ ಅನ್ನೋದಕ್ಕಿಂತ ಸ್ವಲ್ಪ ಹುಣಸೆ ಹುಳಿ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮತ್ತೆ ಒಗ್ಗರಣೆಗೆ ಇರ್ತಿದ್ದೀನಿ ಅಂದರೆ ಸಾಂಬಾರಿಗೆಲ್ಲ, ಇದು ಪಲ್ಯ ಒಗ್ಗರಣೆ ಮಾಡಲೇಬೇಕು. ಇವಾಗ ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾಯಬೇಕು. ಇವಾಗ ಈರುಳ್ಳಿ ಸೇರಿಸ್ಕೋಬೇಕು. ಹಿತ್ಲವರೆಕಾಯಿ ಪಲ್ಯ ಒಗ್ಗರಣೆ ಮಾಡಬೇಕಾದ್ರೆ ಸಾಸಿವೆ ಹಾಕೋ ಅವಶ್ಯಕತೆ ಇರಲ್ಲ. ಇವಾಗ ನಾನು ಈ ಥರ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಇದು ಸೀಸನಲ್ಲಿ ಜಾಸ್ತಿ ಸಿಗುತ್ತೆ, ಅಂದರೆ ಡಿಸೆಂಬರಿಂದ ಜನವರಿ, ಫೆಬ್ರವರಿ ತನಕ ಜಾಸ್ತಿ ಸಿಗುತ್ತೆ ಹಿತ್ಲವರೆಕಾಯಿ, ಹಸಿ ಅವರೆಕಾಯಿ. ಇದು ಚೆನ್ನಾಗಿ ಸಿಗುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿ. ನಾವು ಯಾವಾಗಲೂ ಸಂಕ್ರಾಂತಿ ಹಬ್ಬದಲ್ಲಿ ಹೊಸ ಬೆಳೆ ಅಂತ ಹೇಳಿ ಅವರೆಕಾಯಿ ಇದನ್ನು ಹಾಕೋದು ಅಭ್ಯಾಸ, ಹಿತ್ಲವರೆಕಾಯಿ ಸೇರಿಸೋದು. ಇವಾಗ ನಾವು ಬಸ್ತಿಟ್ಕೊಂಡಿದ್ವಲ್ಲ ತರಕಾರಿಗಳು, ಅದನ್ನೆಲ್ಲ ಸೇರಿ ಇದಕ್ಕೆ ಒಗ್ಗರಣೆ ಬೆಂದ ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಹಾಕ್ಕೊಂಡು ಈ ಥರ ಮಿಕ್ಸ್ ಕೊಡುವಾಗ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳಿ. ನೀವು ಯಾವುದೇ ವೆರೈಟಿ ತರಕಾರಿ ಪಲ್ಯನ ಇದ್ರ ಮುಂದೆ ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ನಾನು ಇದನ್ನು ಮಾಡಬೇಕಾದ್ರೆ ಹುಚ್ಚೆಳ್ಳು ಪುಡಿ ಹಾಕ್ಬಿಟ್ಟು ಮಾಡೋದನ್ನು ತೋರಿಸ್ತೀನಿ. ಇದಕ್ಕೆ ಹುಚ್ಚೆಳ್ಳು ಪುಡಿ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಾಗತ್ತೆ. ಟ್ರೈ ಮಾಡಿ ಒಂದು ಸಲ, ಆಮೇಲೆ ಹೇಳಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಕೇಳ್ತಾ, ಈ ಥರ ಬಸ್ಸಾರನ್ನ ಮಾಡಿದ್ರೆ ತುಂಬಾ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.